ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಚೀಸ್ ಬಾಲ್ಸ್ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಳ್ಳೆ ರೆಸಿಪಿ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಇದೆ ನೀವು ಎಷ್ಟು ಬಾಲ್ಸ್ ಕೊಟ್ಟರು ಈ ಥರ ಮಾಡಿ ಕೊಟ್ಟರೆ ತಿಂತಾ ಇರ್ತಾರೆ ಅವ್ರು ಹಗಲೆಲ್ಲನೂ. ಇದು ನೋಡಿ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿ ಆಗಿ ಅದು ಚೀಸೆಲ್ಲ ಹಂಗಂಗೆ ಬರ್ತಾ ಇರುತ್ತೆ. ಫಸ್ಟು ಒಂದು ಬೌಲ್ ತೊಗೊಂಡು ಒಂದು ಬೌಲ್ಗೆ ಬೇಯಿಸಿರೋಂಥ 2 ಆಲೂಗಡ್ಡೆನ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಈಗ ಅದಕ್ಕೆ ಕಟ್ ಮಾಡಿರೋಂಥ ಕ್ಯಾಪ್ಸಿಕಮು 1 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನು ಸ್ವೀಟ್ ಕಾರ್ನು, ಕಟ್ ಮಾಡಿರೋಂಥ ಕೊತ್ತಂಬರಿ 1 ಟೇಬಲ್ ಸ್ಪೂನು ಹಾಕಿ ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರು, ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು, ಇವಾಗ ಮೊಜರಾಲಾ ಚೀಸು ನಾನು ತುರಿದು ಹಾಕ್ಕೊಂಡಿದ್ದೀನಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಕಬೇಕು. ಮತ್ತು ರುಚಿಗೆ ಉಪ್ಪು ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಈಗ ಇದನ್ನು ಬಾಲ್ಸ್ ಥರ ನಾವು ರೆಡಿ ಮಾಡ್ಕೋಬೇಕು ರೌಂಡ್ ಶೇಪಲ್ಲಿ. ನೋಡಿ ಈ ಥರ ಬಾಲ್ಸ್ ಎಲ್ಲ ಮಾಡಿ ನಾವು ರೆಡಿ ಮಾಡಿ ಇಟ್ಕೋಬೇಕು ಈ ಥರ ಎಲ್ಲನೂ. ನೋಡಿ ಈ ಥರ ಮಾಡಿ ಒಂದು ಸೈಡ್ಗೆ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಮೈದಾ ತೊಗೊಂಡು ಅದಕ್ಕೆ ನೀರು ಹಾಕಿ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕಿ ಚೆನ್ನಾಗಿ ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು. ಅದನ್ನು ನೋಡಿ ಈ ಥರ ರೆಡಿ ಮಾಡ್ಕೋಬೇಕು. ಈಗ ಬ್ರೆಡ್ ಕ್ರಮ್ಸ್ ಒಂದು ಬೌಲಲ್ಲಿ ತೊಗೊಂಡು ಆ ಬಾಲ್ಸ್ನ ಫಸ್ಟು ನಾವು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಪೇಸ್ಟಲ್ಲಿ ಒಂದ್ಸಲ ಡಿಪ್ ಮಾಡಿಕೊಂಡು ನೆಕ್ಸ್ಟು ಬ್ರೆಡ್ ಕ್ರಮ್ಸಲ್ಲಿ ನಾವು ನೀಟಾಗಿ ಅದನ್ನೆಲ್ಲ ಚೆನ್ನಾಗಿ ಕೋಟಿಂಗ್ ಕೊಡಬೇಕು. ಎಷ್ಟು ಚೆನ್ನಾಗಿ ಕೋಟಿಂಗ್ ಕೊಟ್ಟರೆ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅದು. ನೋಡಿ ನೀಟಾಗಿ ಎಲ್ಲ ಫುಲ್ ಕವರ್ ಆಗಬೇಕು ಅದು. ನೋಡಿ ಎಲ್ಲ ಬಾಲ್ಸ್ ಅದೇ ಥರ ರೆಡಿ ಮಾಡ್ಕೋಬೇಕು. ಒಂದು ಕಡಾಯಿಯಲ್ಲಿ ಎಣ್ಣೆ ಕಾದಾದಮೇಲೆ ಬಾಲ್ಸ್ ಎಲ್ಲ ಹಾಕಬೇಕು. ಬಾಲ್ಸ್ ಹಾಕಿದ್ಮೇಲೆ ಫ್ಲೇಮು ಮೀಡಿಯಮಲ್ಲಿ ಇಡಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ತಿರ್ಗಿಸ್ಕೊತಾ ಇರಬೇಕು. ಈ ಥರ ಟರ್ನ್ ಮಾಡ್ಕೊತಾ ಇರಬೇಕು. ನೋಡಿ ಈಗ ಆಗಿದೆ. ನಾನು ಟಿಶ್ಯೂ ಪೇಪರ್ ಮೇಲೆ ತೊಗೊತಾ ಇದ್ದೀನಿ. ನೋಡಿ ಇಷ್ಟೇ ಚೀಸ್ ಬಾಲ್ಸು. ಇದನ್ನು ಟೊಮೊಟೊ ಕೆಚಪ್ ಜೊತೆ ತಿಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.